ತಾಲೂಕ್ ಆಡಳಿತ ಏನ್ ಸಾಕ್ತಾ ಇದೆ ಏನ್ ಆಗ್ತಾ ಇದೆ ಅನ್ನೋದು ನಮ್ಗೆ ದೊಡ್ಡ ಕನ್ಫ್ಯೂಷನ್ ಆಗ್ಬಿಡದ. ಹಿಂಗಾಗ್ಬಿಡದ ಅಂತಂದ್ರ ಈ ತಾಲೂಕ್ ಆಡಳಿತ ಇದ್ದದ ಸತ್ತೋಗಿದ್ದ, ಜಿಲ್ಲಾಡಳಿತ ಬದುಕಿದ್ದ, ಇದು ನಮ್ಗೆ ದೊಡ್ಡ ಯಕ್ಷ ಪ್ರಶ್ನೆ ಆಗ್ಬಿಡದ. ಹಿಂಗಾಗ್ಬಿಟ್ಟದ ಅಂತಂದ್ರ ಈಗ 15 ಆಯ್ತು ಪ್ರೆಸ್ ಮೀಟ್ ಮಾಡಿ, ತಾಲೂಕ್ಲಿ ಭ್ರಷ್ಟಾಚಾರದ ಕುಣಿತಾ ಅದ, ಎದ್ದು ಕುಣಿತಾ ಅದ, ಲಂಚಾರೋಪ ನಡೀತಾ ಅದ ಅನ್ನೋ ವಿಚಾರನ ಪ್ರೆಸ್ ಮೀಟ್ ಮಾಡಿ 15 ದಿನ ಆಯ್ತು. ತಾಲೂಕ್ ಆಡಳಿತ ಯಾರ ಮೇಲಾದ್ರೂ ಎಲ್ಲಾದ್ರೂ ಒಂದು ತನಿಖೆ ನಡೆದಿದ್ದ? ನಾನು ಕೇವಲ ಬರೀ ಒಂದು ಡಿಪಾರ್ಟ್ಮೆಂಟ್ ಹೇಳಿಲ್ಲ, ಅವತ್ತು 3-4 ಡಿಪಾರ್ಟ್ಮೆಂಟ್ ವಿಚಾರವಾಗಿ ಹೇಳಿನಿ. ಅದರಲ್ಲಿ CDP ಅವ್ರದ್ದು ಮೇಜರ್ ಆಗಿ ತಗೊಂಡಿದ್ವಿ. ಒಂದು ಸಣ್ಣ ತನಿಖೆ ಮಾಡಿದಾರೆ ಇವ್ರ ಯೋಗ್ಯತೆಗಳಿಗೆ. ಒಂದು ತನಿಖೆ ಮಾಡೋ ಅಷ್ಟು ಯೋಗ್ಯತೆ ಇಲ್ಲ ಇವ್ರಿಗೆ. ಒಂದು ವ್ಯವಸ್ಥೆ ಹೇಳ್ತದೆ, ಸರ್ಕಾರ ವ್ಯವಸ್ಥೆ ಹೇಳ್ತದ, ಯಾರಾದ್ರೂ 3-4 ವರ್ಷ ಒಂದು ತಾಲೂಕ್ಲಿ ಆಡಳಿತ ನಡೆಸ್ಬೇಕು ಅಷ್ಟೇ. ಆದ್ರ ಒಬ್ಬೊಬ್ರನ್ನ ತಗೊಬಂದು 8 ವರ್ಷ ಇಲ್ಲಿ ಜಂಡ ಉಡಿಸ್ಕೊಂಡ್ರೆ ಏನಾಗಬೇಕು ಪರಿಸ್ಥಿತಿ? ಈ ಭ್ರಷ್ಟಾಚಾರ ಮಾಡಕ ಮೇನ್ ನಡೀತಾ ಇರೋದು ಹೆಂಗೆ ಅಂತಂದ್ರೆ, ಇಲ್ಲಿ ಇವ್ರ ಆಳ ಬೇರೆ ತಿಳ್ಕತ್ತಾರ. ಇಲ್ಲಿ ಬಂದ ತಕ್ಷಣ, ಇಲ್ಲಿ ಜಂಡ ಉರಿದ ತಕ್ಷಣ ಯಾರಿಗೆ ಎಷ್ಟು ಕೊಡ್ಬೇಕು, ಯಾರಿಗೆ ಎಷ್ಟು ಹೋಗ್ಬೇಕು, ನನ್ ಬರ ಅಂತ ₹100 ಯಾರಿಗೆ ಎಷ್ಟು ಪಾಲ್ ಹೋಗ್ಬೇಕು ಅನ್ನೋದನ್ನ ಫಸ್ಟ್ ತಿಳ್ಕೊಂಡ್ಬಿಡ್ತಾರ. ಆ ಬೇರೆ ತಿಳ್ಕೊಂಡ್ಮೇಲೆ ಹಿಂಗ ಆಗೋದು. ಒಬ್ಬ ವ್ಯಕ್ತಿ ಮೇಲೆ ಭ್ರಷ್ಟಾಚಾರ ಆರೋಪ ಮಾಡ್ತಾವೆ, ಸಾಕ್ಷಿ ಸಮೇತ ಹೇಳ್ತಾವೆ ಅಂತಂದ್ರ ಜಿಲ್ಲಾಡಳಿತ, ತಾಲೂಕ್ ಆಡಳಿತ ನಾನೆಲ್ಲ ಗಾಂಧಾರಿ ಎಂಬ ಕೈ ಕಡೆ ಕೂತದ. ತಾಲೂಕಿನ ಶಾಸಕರು ದಯಮಾಡಿ ತಾವು ಏನ್ ಮಾಡ್ತಿದ್ದಾರೆ, ತಮ್ಗಳ ಹೆಸರುಗಳು ಗೊತ್ತಾವ, ನಾವುಗಳು ನಿಮ್ಗೆ ಸಾಕ್ಷಿ ಸಮೇತ ಕಳಿಸ್ತೀವಿ ನೋಡ್ಕೊಳ್ಳಿ, ತಮ್ಗಳಿಗೂ ಪಾಲದ ಅಂತಾರ. ನಾನು ಹೇಳೋದನ್ನ ತಾಲೂಕ್ಲಿ ಪೌಷ್ಟಿಕತೆ ಕಾಡ್ತಾ ಅದ. ಇವತ್ತು ನಡೆಯ ಇಲ್ಲಿ ಬಾಂತಿ ಮತ್ತೆ ಬಸ್ಸಿಗೂ ಮತ್ತೆ ಮಕ್ಕಳು 1000 ಜನ ನೇರ ಕಾರಣವೇ ಆಗ್ತಿದ್ದಾರೆ. ಇವತ್ತು ಅಪೌಷ್ಟಿಕತೆಯಿಂದ ಯಾರ ನಡಿ ಸಾಯ್ತಾವ್ರ, ನಾಳೆ ಅವ್ರಿಗೆ 1000 ನೀವೇ ಕಾರಣ ಆಗ್ತಿದ್ರಿ. ಈಗ ಸತ್ತಿರೋಕೆ ನೀವೇ ದಂಡ ಕಟ್ಟಬೇಕಾಯ್ತ ಮುಂದಿನ ದಿನ. ಶೀಘ್ರದಲ್ಲೇ ಅವ್ರಗಳನ್ನ ಏನ್ ಕಾನೂನು ಕ್ರಮ ಕೈಗೊಳ್ಬೇಕು. ನೀವು ಕೈಗೊಳ್ಳೋದಾದ್ರ ನಾವು ಮುಂದೆ ಪ್ರತಿಭಟನೆ ಹಮ್ಕೋತೀವಿ. ಆ ಪ್ರತಿಭಟನೆಯಲ್ಲಿ ತಾಲೂಕಿನಲ್ಲಿ ಎಷ್ಟು ಜನ ಬಾಂತಿರು ಮತ್ತೆ ಮಕ್ಕಳು ಅಪೌಷ್ಟಿಕತೆ ಸತ್ತಾವ ಅವಕ್ಕೆಲ್ಲ ನೀವೆಲ್ಲ ದಂಡ ತರಬೇಕಾಯ್ತು ನಮ್ಮ ಮುಂದೆ. ನಿನ್ನೆ ನಿಟ್ರೆಯಿಂದ ಫೋನ್ ಮಾಡ್ತಾರೆ ನಮ್ ಕಾರ್ಯಕರ್ತರು, ಸರ್ ನಮ್ಮ ಊರ್ಲಿ ಅಂಗನವಾಡಿ ನಡೀತಾ ಇರೋದು ಬರೀ 1 ಗಂಟೆಗೆ ಚಾಕ್ಲೇಟ್ ಕೊಟ್ಟು ಕಳಿಸ್ತಾರೆ ಮಕ್ಕಳಿಗೆ. ಯಾವ್ದೇ ರೀತಿ ಒಂದು ಫುಡ್ ಇಲ್ಲ, ಊಟ ಇಲ್ಲ, ಏನೂ ಇಲ್ಲ ಸರ್. 1 ಗಂಟೆ ಕ್ಲೋಸ್ ಮಾಡ್ಕೊಂಡು ಹೋಯ್ತಾರ ಅಂತ CDP ಅವರು ಫೋನ್ ಮಾಡಿದ್ರ ಬರೀ ನೈಟ್ ಒಂದು ನೋಟಿಸ್ ಹಾಕಿ ಅವ್ರಿಗೆ. ಅಂದ್ರೆ ಇವ್ ನಿನ್ನೆ ಮೊನ್ನೆ ನಡೀತಾ ಇಲ್ಲ, 1 ವರ್ಷ ನಡೀತದೆ ಅಂತ ಹಿಂಗ್ ರೀತಿ ಬರೀ ಮಕ್ಕಳಿಗೆ ಮಧ್ಯಾಹ್ನ ಚಾಕ್ಲೇಟ್ ಕೊಟ್ಟು ಕಳಿಸ್ತಾರಂತಲ್ಲ. ಏನ್ ನಡೀತಾ ಇದ್ವಿ ವ್ಯವಸ್ಥೆಗಳು ಅಂತ ಹೇಳಿದ್ರೆ ಅವ್ರ ಕಾನ್ಫರೆನ್ಸ್ ಕಾಲ್ ತಗ ಬಂದಿವ್ರು ಇಬ್ರು ಮಾತ್ರ ಗಡಗ ಮಾಡಕ್ಕಾಗಿಲ್ಲ, ಇಬ್ರು ಚಾಕ್ಲೇಟ್ ಕೊಟ್ಟು ಕಳಿಸ್ತು ಅಂತಾರೆ. ಅದು ಒಂದು ಅಂತೆಲ್ಲ ಎಲ್ಲಾ ಅಂಗನವಾಡಿ ಕಾರ್ಯಕ್ರಮ ಮಾಡ್ತಾವ್ರ ಅಂದ್ರ 12ರಿಂದ 1 ಗಂಟೆಗೆ ಬಾಗ್ಲಾಗ್ತಾವ್ರ. ರೂಲ್ಸ್ ಆಫ್ ರೆಗ್ಯುಲೇಷನ್ 4 ಗಂಟೆವರೆಗೆ ಇರ್ಬೇಕು. ಮಕ್ಳು ಹೊತ್ತಾಗ ಹಾಲು ಕೊಡಬೇಕು, ಅವ್ರಿಗೆ ಮೊಟ್ಟೆ ಕೊಡ್ಬೇಕು, ಊಟ ಕೊಡ್ಬೇಕು. ಅಂಗನವಾಡಿ ಗ್ರಾಮಗಳಿಗೆ ಹೋಗಿ ಫಸ್ಟ್ ಭೇಟಿ ಕೊಟ್ಟು ಮೊದಲೇ ಮಧ್ಯಾಹ್ನ ಟೈಮ್ಗೆ ಭೇಟಿ ಕೊಟ್ಟು ಏನ್ ನಡೀತಾ ಇತ್ತು ಅಲ್ಲಿ ಅಂಗನವಾಡಿಲಿ ಏನ್ ನಡೀತಾ ಇತ್ತು, ಮಕ್ಳಿಗೆ ಊಟ ಕೊಟ್ಟಿದಾರ, ಮೊಟ್ಟೆ ಕೊಟ್ಟಿದಾರ ನೋಡಿ ಹೋಗಿ. ಯಾಕಂದ್ರೆ ತಮ್ಮ ಪರಾಕ್ರಮಿಷನ್ ನಿಂತೋಯ್ತವ್ರು ಹೋದ್ರೆ. ಹಂಗಾಗಿ ನಾವೀ ತಾಲೂಕಿಗೆ ಇಂಥ ಭ್ರಷ್ಟಾಚಾರ ಅಧಿಕಾರಿಗಳನ್ನ ಯಾವುದೇ ಕಾರಣಕ್ಕೂ ಮಡಿಕಬಾರ್ದು. ನಿಮ್ಗೆ ಕೆಲವೇ ದಿನಗಳು ಮಾತ್ರ ನಿಮ್ಗೆ ಚಾನ್ಸ್ ಕೊಡ್ತೀವಿ. ನೀವೇನೋ ತನಿಖೆ ಮಾಡಿ ಇವ್ರ ವಿರುದ್ಧವಾಗಿ ಕಾನೂನು ಕ್ರಮ ಕೈ ತಗೊಳ್ಳಿಲ್ಲ ಅನ್ನೋದಾದ್ರ ಮುಂದೆ ಉಗ್ರವಾದ ಪ್ರತಿಭಟನೆ ಎದುರಿಸಲೇಬೇಕಾಗ್ತದೆ. ತಾಲೂಕು ಆಡಳಿತ ಮತ್ತೆ ತಾಲೂಕು ಶಾಸಕರು ಮತ್ತು ಜಿಲ್ಲಾಡಳಿತ ನೀವು ಬೀದಿಗೆ ಬಂದೇ ಬರ್ತಿದ್ದಾರೆ. ಕೆಲವು ದಿನಗಳಲ್ಲಿ ಪಂಚಾಯತ್ ಎಲೆಕ್ಷನ್ಗಳು ಬರ್ತಾವ, ಮುಂದೆ ಸುಮಾರು ಕಾರ್ಯಕ್ರಮಗಳು. ಹಾಗಾಗಿ ಇಂಥ ಭ್ರಷ್ಟಾಚಾರನ ಮೊದಲೇ ನಿರ್ಮೂಲನೆ ಮಾಡಬೇಕು. ತಾಲೂಕಿಗೆ ಹೆಂಗ್ ಆಗ್ಬಿಟ್ಟದ ಅಂದ್ರೆ ಈ ಆಳುಗಳಿಗೆ ಉಳಿದನೇ ನೋಡ ಅನ್ನೋದಕ್ಕೆ ಆಗ್ಬಿಟ್ಟದ. ಅವ್ರು ಏನ್ ಮಾಡಿದ್ರು ಕೇಳೋದ್ ಗತಿ ಇಲ್ಲ. ಇಲ್ಲಿ ತಾಲೂಕಿನ ಇಲ್ಲಿ ಇರುವಂತ ಸಂಪತ್ತಿನ ಲೂಟಿ ಮಾಡ್ಕೊಂಡು ಹಾಕ್ಬೋದು ಸರಿ, ಅಧಿಕಾರಿಗಳು ಬಂದು ಇಲ್ಲಿ ಎಷ್ಟು ಲಂಚ ಓಪನ್ ಲಂಚ ಕೇಳಿದ್ರು ಸರಿ, ಅವರೇ ಬೇಕು ವಿಡಿಯೋ ಕೊಡ್ತೀವಿ ನೋಡಿ ಯೋಗ್ಯತೆಗಳಿಗೆ ಲಕ್ಷಗಟ್ಟಲೆ ಲಂಚ ಕೇಳ್ತಾರ. ಲಂಚ ತಗೊಂಡೋಗಿ ಸೀಡಿ ತಗೊಂಡು ಮುಂದಿಟ್ಟರುಗಳಿಗೆ ಟ್ರಾನ್ಸ್ಫರ್ ಮಾಡೋದಾಗಿ ಅವ್ರ ಮೇಲೆ ಕಾನೂನು ಕ್ರಮ ಕೈ ತಗೊಳ್ಳೋದು ಯೋಗ್ಯತೆ ಇಲ್ಲ ಅಂತಂದ್ಮೇಲೆ ನಿಮ್ ಪರ್ಸೆಂಟೇಜ್ ಎಷ್ಟಿತ್ತು ಹೇಳೈತ ನೇರವಾಗಿ ಪಬ್ಲಿಕ್ ಹೇಳ್ಬಿಡಿ. ನೀನ್ಯ ನಮ್ಗೆ ಸಂಬಳ ಬರ್ತಿರೋದು 20,000, ನಮಗೆ ಬರ್ತಿರೋದು 1 ಲಕ್ಷ, ನಾವು ಇಷ್ಟ ಬೇಡಿಕೆ ಇಡ್ತೇವೆ ಪಟ್ಟಿ ಬರ್ದಿಟ್ಬಿಡಿ ಈಚೆಗೆ ನಮ್ಗೊಂದ. ನಿಮ್ಮ ಆಫೀಸ್ ಮುಂದ ಒಂದು ದೊಡ್ಡ ಬೋರ್ಡ್ ಹಾಕ್ತೀವಿ, ಒಂದು ಜನ ಪ್ರಮಾಣ ಪತ್ರಕ್ಕ 1,000, ಒಂದು ಪೋತಿ ಖಾತೆಗ 20,000, ಒಂದು ಖಾತೆ ಪತ್ರಕ್ಕೆ 30,000, ಒಂದು ಬೋರ್ಡ್ ಹಾಕ್ರಿ. ಸಾಗುವಳಿ 1 ಲಕ್ಷ, 1 to 5 20,000 ಬೋರ್ಡ್ ಹಾಕ್ರಿ ಅಂತ ಚೂರು ನಾಚ್ತಾ ಇರುವಂತ ನಂಬೋದು. ಸರ್ಕಾರಿ ಕೆಲಸ ದೇವ್ರ ಕೆಲಸ ಅಂತಾರ. ಆ ದೇವ್ರ ಕೆಲಸ ಅಂತ ಯಾಕಂದ್ರೆ ಸರ್ವಿಸ್ ಜೊತೆಗೆ ಸಂಬಳ ಬರ್ತದ ಅಂತ. ನೀವೇನು ಫ್ರೀಯಾಗಿ ಸರ್ವಿಸ್ ಮಾಡ್ತಾ ಇಲ್ಲ, ಸಂಬಳ ತಗೊಂಡು ಸರ್ವಿಸ್ ಮಾಡ್ತಿದ್ದೀರಿ. ಆ ಸರ್ವಿಸ್ ಅಲ್ಲಿ ನಿಮ್ಮ ಮಕ್ಕಳಿಗೆ ನಿಮ್ಗಳಿಗೆ ಒಂದು ಗುಣ ಇರ್ತದ. ಅದಕ್ಕಾಗಿ ಸರ್ಕಾರಿ ಕೆಲಸ ದೇವ್ರ ಕೆಲಸ ಅನ್ನೋದು. ಈ ಸರ್ಕಾರಿ ಕೆಲಸ ದಂಧೆ ಮಾಡಕ್ಕೆ ಬಿಟ್ಟಿದಾರಲ್ಲ, ದಂಧೆ ಮಾಡಕ್ಕೆ ನೀವು ಫೀಲ್ಡ್ ಬರ್ಬೇಕಾ? ದಂಧೆ ಮಾಡಕ್ಕೆ ಬೇಕಾದಷ್ಟು ಫೀಲ್ಡ್ಗಳವ. ದಯಮಾಡಿ ಈ ದಂಧೆ ಮಾಡೋರೇನವಿ ನೀವು ರೂಟ್ ಒಟ್ಟಗೆ ಆಚೆ
ಅದ್ರೂ ನನ್ನ ತಾಲೂಕಂತೂ ದಯವಿಟ್ಟು ನಿಮ್ ಕೈ ಮುಗ್ದು ಯಾರು ಇರೋಕ್ ಹೋಗ್ಬೇಡಿ. ನೀವ್ ಇರೋದೇ ಆದ್ರೆ ಪ್ರತಿದಿನ ಪ್ರತಿಭಟನೆ ಎದುರಿಸ್ಬೇಕಿತ್ತು ತಾಲೂಕ್ಲಿ. ಮೊದಲೊಂದು ದಿನ ಅದೇ ಕಾಂಗ್ರೆಸ್ ಮುಖಂಡರು ಅಂತಾರೆ ತಾಲೂಕು ದಿನ ಪ್ರತಿಭಟನೆಗಳು ನಡೀತಾವ. ಯಾಕೆ ನಡೆದವು? ಇಂಥ ಭ್ರಷ್ಟಾಚಾರ ಅಧಿಕಾರಿಗಳನ್ನ ಮಡಿಕೊಂಡು ನೀವು ಆಟ ಆಡಿದ್ರೆ ತಾಲೂಕು ಪ್ರತಿಭಟನೆ ಮಾಡಿದ್ರೆ ಏನ್ ಮಾಡೋದಾರೆ? ಕೈ ಮುಚ್ಚಿ ಕೂತ್ಕೊಳ್ಳೋಲ್ಲ ನೋಡ್ತಾ ಇರ್ತಾರೆ. ನೀವು ಮಾಡಿದ್ದೆಲ್ಲ ನೋಡ್ಕೊಂಡು ಕೂತಿರೋದಾಗ್ರೆ ಒಪ್ಪನ ಲಕ್ಷ ಲಕ್ಷ ಕೇಳ್ತಾರೆ. ವಿಡಿಯೋ ಸಮೇತ ಕೊಡ್ರಿ. ನಿಮ್ ಯೋಗ್ಯತೆಗಳಿಗೆ ಟ್ರಾನ್ಸ್ಫರ್ ಮಾಡೋ ಯೋಗ್ಯತೆ ಇಲ್ಲ ನಿಮ್ಗೆ. ಪ್ಲೇ ಮಾಡಿ ವಿಡಿಯೋ ತಗೊಂಡೋಗಿ ಡಿಸಿ ಆಫೀಸ್ ಸಬ್ಮಿಟ್ ಮಾಡಿದ್ರ ನಾನೆಲ್ಲ ಗಾಂಧಾರಿ ಆಗ್ಬಿಟ್ಟು ಕುದಿರ್ತಾರೆ. ಇವತ್ತು ಆಡಳಿತ ವ್ಯವಸ್ಥೆ ಏನಾಗಿತ್ತು ಆಗರ? ಎಲ್ಲಿ ಹೋಯ್ತಾ ಇದ್ವು ನಮ್ ಗುಂಡ್ಲಪೇಟೆ? ಏನಾಯ್ತಾ ಇದ್ವಿ ಇಲ್ಲಿ? ಅದನ್ನ ಹೇಳಪ್ಪ ನಮ್ಗೆ. ಓಪನ್ ಆಗಿ ಅವರು ಕೊಟ್ಬಿಡಿ. ಇಲ್ಲಿ ಬರ್ಬೇಕಾದ್ರೆ ಇಷ್ಟು ಲಕ್ಷ ಕೊಟ್ಟಿವಿ, ನಮ್ಗೆ ಇಷ್ಟು ಲಕ್ಷ ತಗೊಂಡು ದುಡ್ಡು ಮಾಡಕ್ ಬಂದಿವಿ, ಸರ್ವಿಸ್ ಮಾಡಕ್ ಬಂದಿಲ್ಲ ಅಂದ್ಬಿಟ್ಟು. ಅಲ್ಲಿ ಜನನಾಥ ಮರಣ ಪ್ರಮಾಣ ಪತ್ರ ಎಂಟ್ರಿ ಇದ್ರೆ ಅಲ್ಲೇ ಕೊಡ್ತಾರೆ. ಇನ್ ಕೇಸ್ ಎಂಟ್ರಿ ಇಲ್ಲ ಅಂದ್ರೆ ಅಲಭೆ ಕೊಡ್ತಕ್ಕಂಥ ಕಾನೂನು ಇದೆ. ಈ ಅಲಭೆ ಪ್ರಮಾಣ ಪತ್ರ ಕೊಡಬೇಕು ಅಂದ್ರೆ ಅದಕ್ಕೂ ಲಂಚ ಕೊಡ್ಬೇಕು. 500ರಿಂದ 1000 ರೂಪಾಯಿ ಕೊಡ್ಬೇಕು. ಆ 500ರಿಂದ 1000 ರೂಪಾಯಿ ಕೊಟ್ಟರು ಸಹ ಅವ್ರು ತಿಂಗಳಾಗಟ್ಟಲೆ ಅಲಿಬೇಕು. ಕೆಲವರು ಬೆಂಗಳೂರು ಮೈಸೂರಿಗೆಲ್ಲ ಬರ್ತಾರೆ. ನೀನು ಒಂದು 2-3 ದಿನ ಬಿಟ್ಟು ಬನ್ನಿ ಅಥವಾ ಒಂದು ವಾರ ಬಿಟ್ಟು ಬನ್ನಿ ಅಂತ ಹೇಳಿರ್ತಾರೆ. ಆ 2-3 ದಿನ ಅಥವಾ ವಾರ ಬಿಟ್ಟು ಹೋದ್ರೆ ಮತ್ತೆ 2 ದಿನ ಮತ್ತೆ 3 ದಿನ ಒಂದು ವಾರ ಅಂತ ಸಭೆ ಬರ ಕಳಿಸ್ತಾರೆ. ಮತ್ತೆ ಮುಂದುವರೆದೇನಂದ್ರೆ ಅಲಭೆ ಪ್ರಮಾಣ ಪತ್ರ ಬೇಡ, ಏನು ಬೇಡ, ನಮಗೆ ಜನನ ಹಕ್ಕು ಮರಣ ಪ್ರಮಾಣ ಪತ್ರ ಬೇಕು ಅಂದ್ರೆ 5,000 ರೂಪಾಯಿ ಕೊಟ್ರೆ ಅದು ಸಹ ಲಭ್ಯ ಆಗುತ್ತೆ. ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳಿಗೂ ಸಹ ಇದ್ರ ಬಗ್ಗೆ ಗೊತ್ತು. ಆದರೂ ಸಹ ಈ ಬಗ್ಗೆ ಯಾವುದೇ ರೀತಿ ಕ್ರಮ ಕೈಗೊಳ್ತಿಲ್ಲ. ಹಾಗಾಗಿ ಈ ಕೂಡಲೇ ಸಂಬಂಧಪಟ್ಟ ತಹಸೀಲ್ದಾರ್ ಅಥವಾ ಜಿಲ್ಲಾಡಳಿತವರು ಇದ್ರ ಬಗ್ಗೆ ಸೂಕ್ತ ಕಾನೂನು ಕ್ರಮ ಕೈಗೊಳ್ಳಬೇಕು ಅಂತ ಈ ಮೂಲಕ ತಮ್ಮಲ್ಲಿ ಮನವಿ ಮಾಡಿ. ದಿನಾಂಕ 24/12/2025 ತಹಶೀಲ್ದಾರ್ ನೇತೃತ್ವದಲ್ಲಿ SHG ಹಿತರಕ್ಷಣಾ ಸಭೆ ಅಂತ ನಡೆಯಿತು. ನಾನೇನು ಇವತ್ತು ಆರೋಪಗಳನ್ನ ಮೆನ್ಷನ್ ಮಾಡಿದ್ದೀನಿ ಅದಷ್ಟು ಕೂಡ ಅವತ್ತಿನ ಸಭೆಯಲ್ಲಿ ಚರ್ಚೆ ಆಗಿರುವಂತ ವಿಚಾರಗಳು ಸರ್. ಅದ್ರ ಜೊತೆಗೆ ಅವತ್ತು ನಾನೇ ಒಂದು ಪ್ರಶ್ನೆ ಕೇಳಿದ್ದೀನಿ. ಏನಪ್ಪ, ಸ್ತ್ರೀ ಶಕ್ತಿ ಒಕ್ಕೂಟದ ಭವನದ ಮಳಿಗೆಗಳಿಗೆ ಮೀಸಲಾತಿ ಪ್ರಕಾರ ಹಂಚಿಕೆಯಾಗಿರುವ ಮಾಹಿತಿ ಹಾಗೂ ಹಂಚಿಕೆಯಾಗಿರುವ ಸಂಪೂರ್ಣ ವಿವರವನ್ನು ನೀಡಲು ಸಭೆಗೆ ಕೇಳಿದಾಗ ಅವ್ರು ಏನ್ ಹೇಳ್ತಾರೆ, ಪರಿಶಿಷ್ಟ ಜಾತಿಗೆ 5 ಮತ್ತೆ ಪರಿಶಿಷ್ಟ ಪಂಗಡದವರಿಗೆ 2 ಅಂತ ಹೇಳ್ತಾರೆ. ಅದಾದ ನಂತರ ನಾವು RTIದಲ್ಲಿ ಅವ್ರನ್ನ ಅಪ್ಲಿಕೇಶನ್ ಹಾಕಿ ಕೇಳಿದಾಗ ಇಲ್ಲಿ ಅವ್ರು ಕೊಟ್ಟಿರೋದೇನು, ಪರಿಶಿಷ್ಟ ಜಾತಿಯವ್ರಿಗೆ 2, ಪರಿಶಿಷ್ಟ ಪಂಗಡದವ್ರಿಗೆ 2. ಒಬ್ಬ ತಹಶೀಲ್ದಾರ್ ನಡೆಸುವಂತ ಒಂದು ಸಭೆಯಲ್ಲಿ ಇವರು ಸುಳ್ಳು ದಾಖಲಾತಿ, ಸುಳ್ಳು ಹೇಳಿಕೆಗಳನ್ನ ಕೊಡ್ತಾರೆ, ಸುಳ್ಳು ದಾಖಲಾತಿಗಳನ್ನ ಸೃಷ್ಟಿ ಮಾಡ್ತಾರೆ ಅಂತಾರೆ. ಇನ್ ಯಾವ್ದಕ್ಕೆ ಎದುರ್ಕೊತಾರೆ ಅವರು? ಆಮೇಲೆ CDPO ಮೇಲೆ ಇದೇ ಮೊದಲನೇ ಆರೋಪ ಅಲ್ಲ ಸರ್. 2023 ಕೂಡ ಈ ಮೇಲೆ ಒಂದು ಆರೋಪ ಬಂದಿತ್ತು. ಈ ಹಿಂದೆ ಇದ್ದಂತ ನಾಗವೇಣಿಯನ್ನ DD ಅವರು ಮತ್ತೆ ಇವರು ಇಬ್ರು ಸೇರಿ ಇಲ್ಲಿ ದಂಧೆ ನಡೆಸ್ತಾ ಇದ್ದಾರೆ ಅನ್ನೋ ಅಷ್ಟು ಆರೋಪಗಳೆಲ್ಲ ಕೇಳುವಂತ ಎಲ್ಲ ಆದ್ಮೇಲೆ DD ಅವ್ರನ್ನ ಮಾತ್ರ ಕ್ಯಾನ್ಸಲ್ ಮಾಡಿ ಇವ್ರು ಮಾತ್ರ ಉಳ್ಕೊಂಡಾಗ ಇಲ್ಲಿನ ಅಂಗನವಾಡಿ ಕಾರ್ಯಕರ್ತರುಗಳೆಲ್ಲ ಹೆಂಗ್ ಅನ್ಸ್ಬಿಟ್ಟಿದ್ದಾರೆ, ಇವ್ರಿಗೆ ಇನ್ಫ್ಲೂಯೆನ್ಸ್ ಜಾಸ್ತಿ ಇದೆ, ಇವ್ರು ಏನ್ ಬೇಕಾದ್ರೂ ಮಾಡೋದು ನಡೆಯುತ್ತೆ ಅನ್ನೋ ಒಂದು ಉದ್ದೇಶಕ್ಕೋಸ್ಕರ ಇವ್ರು ಹೆಂಗೆ ಹೇಳ್ತಾರೆ ಹಂಗೆ ಮಾಡ್ಕೊಂಡು ಭ್ರಷ್ಟಾಚಾರಗಳಿಗೆ ಇವ್ರು ಕುಮ್ಮು ಕರ್ಕೊಂಡು ಹೋಯ್ತಾ ಇದಾರೆ ಅನ್ನೋದು ನನ್ನ ಒಂದು ಅಭಿಪ್ರಾಯ ಸರ್. ಮಾಡ್ತಾನೆ ಇದಾರ, ಮಾಡ್ತಿಲ್ವಾ ಅಥವಾ ಇದೆಲ್ಲ ಸತ್ಯನೋ ಸುಳ್ಳು ನನಗೇನು ಇಷ್ಟೆಲ್ಲ ನಡೆದ ಮೇಲೂ ಕೂಡ 3 ವರ್ಷಗಳಿಂದ ಕೂಡ ಆಕೆ ಒಂದು ಇದ್ರ ಮೇಲೆ ಇದಂತ ಆರೋಪವನ್ನ ಯಾವುದೇ ಅಧಿಕಾರಿ ಆಗ್ಲಿ ಇನ್ನೊಬ್ರಾಗ್ಲಿ ಆಕ್ಷನ್ ತಗತ್ತಿಲ್ಲ ಅಂತಂದ್ಮೇಲೆ ನಮ್ಗೆ ಏನ್ ಅನ್ಸುತ್ತೆ? ಇದೊಂದು ಸಣ್ಣದಾದ್ರೆ ಅಷ್ಟೇ ಸರ್. ನಮ್ಗೆ ಇವತ್ತು ನಾವೇನೋ ಒಂದು ನಿಮ್ಗೆ ತೋರಿಸಿದಲ್ಲ ಸರ್ ವಿಡಿಯೋ, ಅವ್ರ ಹತ್ರ ಕಾಡಿ ಬೇಡಿ ಇಸ್ಕೊಂಡಿರೋದು, ಕೊಡಪ್ಪ ದಯವಿಟ್ಟು ಇಲ್ಲಿ ಅದೇನ್ ಕಷ್ಟ ಆಗುತ್ತೆ ವಾಪಸ್ ಕೊಡ್ತೀನಿ ಕೊಡು ಅಂತ. ಈ ತರದ ಎಷ್ಟು ಕವರ್ ಮನೇಲಿ ಇದೆ ಅಷ್ಟು ಕವರ್ಗಳು ಬೇಕಾದ್ರೆ ತಂದು ಕೊಡ್ತೀವಿ ಸರ್. ಸುಮಾರು ಒಂದು 3ರಿಂದ 4 ಹಸು ಸಾಕಿರೋಂತ ಮನೆಗಳಿಗೆ 100% ಹೋಗ್ತಾ ಇರೋದ್ರಲ್ಲಿ ಯಾವುದೇ ಇದಿಲ್ಲ. ಆಡಿ ಆಯ್ತಲ್ಲ ನೋಡಿ, ಎಷ್ಟು ಇಲ್ಲ ನಾನ್ ದುಡ್ಡು ಹೋಗ್ಬಿಟ್ಟು ಇಸ್ಕೊಂಡಿಲ್ಲ ಸರ್, ನೀನು ವಾಪಸ್ ತಂದು ಕೊಡ್ತೀನಿ ಕೊಡಪ್ಪ ಅಂತ ಅಂದ್ಬಿಡಿ ಸರ್. ಅವನು ಇಲ್ಲೇ ಅದು ಇದನ್ನೇ ಹೇಳಲ್ಲ ಸರ್, ಎಷ್ಟು ಅಂತಾನೆ ಹೇಳೋಣ ನೋಡಿ ಸರ್. ಇದೇ ವ್ಯಕ್ತಿ ಸರ್. ₹120 18 ವರ್ಷ ಮೇಲ್ಪಟ್ಟಿದೆ. ಭಾಗ್ಯಲಕ್ಷ್ಮಿ ಹಣನ ತಗೊಳ್ಬೇಕು ಅಂತೇಳಿ ಪೋಷಕರ ಜೊತೆ ಶಿಶು ಅಭಿವೃದ್ಧಿ ಅಧಿಕಾರಿ ಹತ್ರ ಹೋಗಿ ಸಂಬಂಧಪಟ್ಟ ದಾಖಲೆ ಸಮೇತ ಕೇಳಿದ್ದಾರೆ. ಮೇಡಮ್ ನಮ್ಗೆ 18 ವರ್ಷ ತುಂಬಿದೆ, ಹಾಗಾಗಿ ಸರ್ಕಾರದಿಂದ ನಮ್ಗೆ ಏನು ಭಾಗ್ಯಲಕ್ಷ್ಮಿ ಹಣ ಬರಬೇಕು, ಆ ಹಣ ಕೊಡಿ ಅಂತೇಳಿ ಹೋಗಿದ್ದಾರೆ.
ಅದಕ್ಕೆ ಆ ಅಧಿಕಾರಿಗಳು ಏನು ಹೇಳಿದ್ದಾರೆ, ನಿಮಗೆ ಜನನ ಪ್ರಮಾಣ ಪತ್ರ ಇದೆಯಾ ಅಂತ ಕೇಳಿದ್ರು. ಜನನ ಪ್ರಮಾಣ ಪತ್ರ ಇಲ್ಲ ಅಂತ ಹೇಳಿದ್ರು. ಮತ್ತೆ ಆಲ್ಟರ್ನೇಟಿವ್ ಇವ್ರು ಹೇಳಿದ್ದಾರೆ, ನಾನೀಗ PUC ಓದ್ತಾ ಇದ್ದೀನಿ, ನನ್ನ ಹತ್ರ SSLC ಮಾರ್ಕ್ಸ್ ಕಾರ್ಡ್ ಇದೆ, ಮತ್ತೆ ಜನನ ಪ್ರಮಾಣ ಶಾಲಾ ದಾಖಲಾತಿ ಇದೆ, ತಗೊಳ್ಳಿ ಮೇಡಮ್ ಅಂತ ಹೇಳಿದ್ದಾರೆ. ಇಲ್ಲ, ಸರ್ಕಾರದ ಸುತ್ತೋಲೆ, ಸರ್ಕಾರದ ಆದೇಶ ಕಡ್ಡಾಯವಾಗಿ ಜನನ ಪ್ರಮಾಣ ಪತ್ರ ಬೇಕು ಅಂತ ಹೇಳಿದ್ದಾರೆ. ಆ ವಿಚಾರನ ಆ ಪೋಷಕರು ನನಗೆ ತಿಳಿಸಿದ್ರು. ನನಗೆ ತಿಳಿಸಿದ ಉದ್ದೇಶ, ಸರ್ ನೀವು ಲಾಯರ್ ಇದ್ದೀರಲ್ಲ, ನೀವು ಕೋರ್ಟಲ್ಲಿ ಜನನ ಪ್ರಮಾಣ ಪತ್ರ ತಗೊಳ್ಳಿ ಅಂತ ಹೇಳಿ. ಅದಕ್ಕೆ ನಾನಿಲ್ಲ, ಒಂದ್ಸರಿ ಮೇಡಮ್ ಹತ್ರ ಮಾತಾಡ್ತೀನಿ, ನಂತರ ಬೇಕಾ ಬೇಡ ಅನ್ನೋದನ್ನ ವಿಚಾರ ಹೇಳ್ತೀನಿ ಅಂತ ಹೇಳಿದೆ. ನಂತರ ಖುದ್ದಾಗಿ ಮೇಡಮ್ ಹತ್ರ ಭೇಟಿ ಮಾಡಿ, ಮೇಡಮ್ ಅವ್ರ ಹತ್ರ ಜನನ ಪ್ರಮಾಣ ಪತ್ರ ಇಲ್ಲ ನಿಜ, ಆಲ್ಟರ್ನೇಟ್ ಆಗಿ ಶಾಲಾ ದಾಖಲಾತಿ ಇದೆ, ಮತ್ತೆ SSLC ಮಾರ್ಕ್ಸ್ ಕಾರ್ಡ್ ಇದೆ, ಇದನ್ನ ಆಧಾರವಾಗಿ ಇಟ್ಕೊಂಡು ನೀವು ಭಾಗ್ಯಲಕ್ಷ್ಮಿ ಬಾಂಡ್ ಹಣನ ವಿತರಣೆ ಮಾಡ್ಬೋದಲ್ಲ ಅಂತ ಕೇಳಿದ್ದಿಲ್ಲ ಸರ್. ಜನನ ಪ್ರಮಾಣ ಪತ್ರ ಕಡ್ಡಾಯ ಅಂತ ಹೇಳಿದ್ರು. ಆಯ್ತು ಅಂತೇಳಿ ಪೋಷಕರು ನಾನು ಜನನ ಪ್ರಮಾಣ ಪತ್ರನ ನ್ಯಾಯಾಲಯದಲ್ಲಿ ತಕ್ಕೊಳ್ತೀನಿ ಅಂತ ಹೇಳಿದೆ. ಹೇಳಿದ ಸೋಲ ಒಂದು 15 ದಿನಕ್ಕೆ ನನಗೆ ಕಾಲ್ ಬಂತು ಪೋಷಕರಿಂದ. ಏನಂತ, ಸರ್ ಜನನ ಪ್ರಮಾಣ ಪತ್ರ ಬೇಡವಂತೆ, ನಮ್ಮ ಅಂಗನವಾಡಿ ಕಾರ್ಯಕರ್ತರು ಹೇಳಿದ್ರು, ಮೇಡಮ್ ಹತ್ರ ಬರಕ್ಕೆ ಹೇಳಿದ್ದಾರೆ, ಹೋಗಿ ಮಾತಾಡ್ತೀನಿ ಸರ್, ಮಾತಾಡ್ಬಿಟ್ಟು ನಮ್ಗೆ ಹೇಳ್ತೀನಿ ಅಂತ. ಮತ್ತು ಮಾತಾಡಿದರೆ ಏನು ಮಾತಾಡೋರೆ, ಇಲ್ಲಮ್ಮ ಬೇಡ, ಶಾಲಾ ದಾಖಲಾತಿನೂ ಬೇಡ, ಮತ್ತೆ ಮಾರ್ಕ್ಸ್ ಕಾರ್ಡು ಬೇಡ, ಜನನ ಪ್ರಮಾಣ ಪತ್ರ ಬೇಡ, 5,000 ರೂಪಾಯಿ ಕೊಟ್ಬಿಟ್ಟು ನಿಮ್ಗೆ ಹಣ ಬರೋದು ಮಾಡಿಕೊಡ್ತೀವಿ. ಇವ್ರು 5,000 ಹಣ ತಗೊಂಡು ಈ ಶಾಲಾ ಜನನ ಪ್ರಮಾಣ ಪತ್ರ ಅವಶ್ಯಕತೆ ಇದೆ, ಇವ್ರಿಗೆ 5,000 ರೂಪಾಯಿ ಬೇಕಿತ್ತು. 5,000 ರೂಪಾಯಿ ಕೊಡಲ್ಲ ಅನ್ನೋ ಕಾರಣಕ್ಕೆ ಕಡ್ಡಾಯ ಅಂತ ಹೇಳಿದ್ರು. ಈ ವಿಚಾರ ನಾನು ಮೊನ್ನೆ ತಹಸೀಲ್ದಾರ್ ಅವರ SC/ST ಮೀಟಿಂಗ್ 24/12/2025 ತಹಸೀಲ್ದಾರರ SC/ST ಮೀಟಿಂಗ್ ಕೂಡ ಈ ಬಗ್ಗೆ ಪ್ರಸ್ತಾಪ ಮಾಡಿದ್ರು. ಈಗ ಏನು ಹೇಳಿದ್ದಾರೆ ಗೋವಿಂದರಾಜ್ ಅವರು, ಭಾಗ್ಯಲಕ್ಷ್ಮಿ ಹಣ ಇರ್ಬೋದು ಅಥವಾ ಶಿಶು ಅಭಿವೃದ್ಧಿ ಇಲಾಖೆಯ ಅಧಿಕಾರಿಯಾದ ಹೇಮಾವತಿಯರು ಏನು ಅಕ್ರಮ ಮಾಡಿದ್ದಾರೆ, ಇದ್ರ ಬಗ್ಗೆ ಅವ್ರನ್ನ ಕೂಡಲೇ ಅಮಾನತ್ ಮಾಡಿ ತನಿಖೆ ಆರಂಭಿಸಿದ್ರೆ ಈವರೆಗೆ ಸತ್ಯಾಸತ್ಯತೆಗಳು ಬಯಲು ಬರೋದು. ಇದನ್ನು ಯಾರು ಕೂಡ ಅದ್ರ ಬಗ್ಗೆ ಆಲಸ್ಯ ವಹಿಸಿಲ್ಲ. ಹಾಗಾಗಿ ಇನ್ನು ಮುಂದೆ ಯಾರು ಸಂಬಂಧಪಟ್ಟ ತಹಸೀಲ್ದಾರ್ ಇರ್ಬೋದು ಅಥವಾ ಸ್ಥಳೀಯ ಶಾಸಕರು ಇರ್ಬೋದು ಅಥವಾ ಸಂಬಂಧಪಟ್ಟ ಸಚಿವರು ಇದ್ರ ಬಗ್ಗೆ ಗಮನ ಹರಿಸಿದ್ರೆ ಖಂಡಿತ ಸಾರ್ವಜನಿಕರು ಒಳ್ಳೇದಾಗುತ್ತೆ. ಈ ರೀತಿಯ ಅಕ್ರಮಗಳಿಗೆ ಕಡಿವಾಣ ಹಾಕಲು ಸಾಧ್ಯವಾಗುತ್ತೆ ಅಂತ ಹೇಳಿ ಮಾತು ಮುಗಿಸ್ತೀನಿ. ಮಾಡ್ಬಿಟ್ಟು 10 ಮೂಟೆ 20 ಮೂಟೆ ಕೊಡ ಅಂತ ಹೇಳಿದ್ರೆ 1 ಮೂಟೆ 2 ಮೂಟೆ ಕೊಟ್ಬಿಟ್ಟು ಇವರು ದುಡ್ಡು ಮಾಡ್ತಾರಲ್ಲ, ಇಂಥ ಅಧಿಕಾರಿಗಳನ್ನು ಪೋಷಣೆ ಮಾಡ್ಕೊಂಡು ಹೋಗೋಂಥ ರಾಜಕಾರಣಿಗಳು ನಮ್ಗೆ ಬೇಕಾ ಸರ್? ಇಂಥ ಅಧಿಕಾರಿಗಳನ್ನು ಪೋಷಣೆ ಮಾಡೋ ಅಂತ ಈ ಜಿಲ್ಲಾಧಿಕಾರಿಗಳು ನಮ್ಗೆ ಬೇಕಾ ಸರ್? ನಮಗೆ ಯಾವ ಹಣನ ದುರುಪಯೋಗ ಪಡಿಸ್ಕೊತಾರೆ, ಯಾವ ರೀತಿಯಿಂದ ಮಾಡ್ತಾರೆ ಅನ್ನೋದು ಚೂಡಾಗಿ ಇವ್ರಿಗಾರು ಅನ್ಸ್ಕೊಡ್ತೀನಿ. ನನಗೇನು ಗೊತ್ತಾಯ್ತಿಲ್ಲಪ್ಪ ಯಾವ ರೀತಿ ನಿಮಗೆ ಹೇಳ್ಬೇಕು. ಒಬ್ಬ ಸಾಮಾನ್ಯ ಸಂಘದ ಕಾರ್ಯಕರ್ತನಾಗ ನಾನೇನು ಹೇಳ್ಬೋದು ಅಷ್ಟೊಂದು ಮಾತಾಡ. ಒಬ್ಬ ಜಿಲ್ಲಾಧಿಕಾರಿಯಾಗಿ ನೀವು ಎಲ್ಲ ಕಡೆ ಯೋಚನೆ ಮಾಡಿ, ಇಡೀ ಜಿಲ್ಲೆನ ಪೋಷಣೆ ಮಾಡೋಂಥ ರೀತಿ ಯೋಚನೆ ಮಾಡಬೇಕು ಸರ್ ಜಿಲ್ಲಾಧಿಕಾರಿಗಳು. ಯಾರ್ಯಾರು ಆರೋಪ ಮಾಡ್ತಾರೆ ಎಲ್ಲ ಸುಳ್ಳು. ಈಗ ನೆಕ್ಸ್ಟ್ ಸ್ಟೆಪ್ ಏನು ನಿಮ್ಮದು ಅಂತ? ಏನಿಲ್ಲ ಸರ್, ನಾವು ಕುರುಮಲ್ಲಮ್ಮ ಮತ್ತು CDP ಅವರ ಮೇಲೆ ನಮ್ಮ ಹತ್ರ ಸಾಕ್ಷಿ ಆಧಾರಗಳನ್ನ ತಗೊಂಡೋಗ್ಬಿಟ್ಟು DC ಅವರಿಗೆ ಮತ್ತು ಇವ್ರಿಗೆ ಇನ್ನೊಂದು ಮನೆಗೆ ಕೊಡ್ತೀವಿ. ಅದ್ರ ಮೇಲೆ ಏನು ಆಕ್ಷನ್ ಆಗಲಿಲ್ಲ ಅಂತಂದರೆ ನಾನು ಕಾನೂನಾತ್ಮಕವಾದ ಹೋರಾಟವನ್ನು ಏನು ಮಾಡೋದು ಅದನ್ನೇ ಮಾಡೋಕ್ಕೆ ಖಂಡಿತವಾಗಿ ಸಿದ್ಧ ಇದ್ದೀವಿ. ಅದ್ರ ಜೊತೆಗೆ ಇವ್ರು ಮೀಟ್ ಮಾಡ್ತಾರೆ ಇಲ್ವೋ ಸತೀಶ್ ಜಾರಕಿಹೊಳಿ ಅವ್ರನ್ನ ಖಂಡಿತವಾಗಿ ನಾನಂತೂ ಮೀಟ್ ಮಾಡಿ ಈ ಒಂದು ದಾಖಲಾತಿಗಳನ್ನ ಸಬ್ಮಿಟ್ ಮಾಡ್ತೀನಿ ಸರ್. ಬರಕ್ಕೆ ಇವ್ರು ಸಿದ್ಧ ಇದ್ದಾರೆ, ನೋಡಕ್ಕೆ ಸರ್. CDP ಅವರು, ನಾನು ಹೇಳೋದು CDP ಅವರು ಸುಮಾರು 300 ಜನ ಅಂಗನವಾಡಿ ಕಾರ್ಯಕರ್ತರುಗಳಿಗೆ ಇವತ್ತು ನಾಳೆ ಏನಾದ್ರು ಕೆಟ್ಟ ಹೆಸರು ಬಂತು ಅಂದ್ರೆ ಅದಕ್ಕೆ ಮುಖ್ಯ ಕಾರಣ CDP ಅವರಾಗಿರ್ತಾರೆ ಸರ್. ಸರ್ ಅದನ್ನ DD ಅವರು ಮತ್ತೆ ನಮ್ DC ಅವರು ಹೇಳ್ಬೇಕು ಸರ್. ಯಾಕಂದ್ರೆ ಈಗ ಆಲ್ರೆಡಿ 20 ದಿನ ಆಯ್ತಾ ಬಂತು ಸರ್, ನಾವು ದೂರ ಕೊಟ್ಟು 15-16 ದಿನ ಆಯ್ತಾ ಬಂತು. 16 ದಿನ ಆದ್ಮೇಲೆ ಅಟ್ಲೀಸ್ಟ್ ನಮ್ಮನ್ನು ಕರೆದವ್ರಿಗೆ ಕೇಳ್ಬೇಕಲ್ಲ ಸರ್, ನೀವು ಈ ತರ ಆರೋಪ ಮಾಡಿದ್ದೀರಾ, ನಿಮ್ಗೆ ಇದ್ರ ಬಗ್ಗೆ ನಿಮ್ಮ ಹತ್ರ ಏನೋ ಸಾಕ್ಷಿ ಏನಾದ್ರು ಕೊಡಿ ಅಂತ ಕೇಳ್ಬೇಕಲ್ಲ ಸರ್. ಅವ್ರು ಕೇಳಿಲ್ಲ ಅವ್ರು ನಾವು ಕೊಟ್ಟಿದ್ದೀವಿ, ಅದ್ರ ಮೇಲೂ ನಾವು ಆಕ್ಷನ್ ತಗೊಂಡಿಲ್ಲ ಅಂತಂದ್ರೆ ಇದಕ್ಕೆ ಉತ್ತರನ ನಾವು ಜಿಲ್ಲಾಧಿಕಾರಿಗಳು ಕೊಡ್ಬೇಕು ಸರ್. ಅವ್ರು DD ಅವ್ರನ್ನ ಅಥವಾ ಇನ್ನೊಬ್ರು ಏನಾದ್ರು ಪ್ರಶ್ನೆ ಮಾಡಿ ಅಲ್ಲಿ ಕೇಳ್ತು ಅಂತಂದ್ರೆ ಏನ್ ಹೇಳ್ತಾರೆ ಅಂದ್ರೆ ನಮ್ಗೆ ರಾಜಕೀಯ ಒತ್ತಡ ಇದೆ ಅಂತಂತಾರೆ. ರಾಜಕೀಯ ಒತ್ತಡ ಯಾರು ಅನ್ನೋದು ದಯವಿಟ್ಟು ಬಹಿರಂಗ ಪಡಿಸ್ಬಿಡ್ಲಿ ಸರ್. DC ಅವರು ಇವ್ರಿಗೆ ಅವ್ರ ಹಿಂದೆ ಯಾರು ನಿಂತಿದ್ದಾರೆ CDP ಅವ್ರ ಹಿಂದೆ ಅನ್ನೋದನ್ನ ದಯಮಾಡಿ ಅವರು ಪ್ರಸ್ತಾಪ ಮಾಡೇ ಬಿಡ್ಲಿ. ಇಲ್ಲ ನಮ್ಗೆ ಈ ತರವಾಗಿ ಒಂದು ಬೆಂಬಲ ಸಿಗ್ತಾ ಇದೆ ಅಂತ. ಸೊ ಹಂಗಾಗಿ ನಾವು ಅವರ ಈ ಒಂದು ಭ್ರಷ್ಟಾಚಾರ ನಾವು ಮಟ್ಟ ಹಾಕಕ್ಕಾಗಲ್ಲ, ನಾವು ಇವ್ರ ಬಗ್ಗೆ ಏನು ಆಕ್ಷನ್ ತಗೊಳಕ್ಕಾಗಲ್ಲ.
ಇಂಥ ರಾಜಕಾರಣಿಗಳು ನಾವು ಇವ್ರ ಹಿಂದೆ ಇದ್ದಾರೆ, ಅವ್ರು ನಮ್ಗೆ ಅವ್ರ ಬೆಂಬಲಕ್ಕೆ ನಿಂತಿರೋದ್ರಿಂದ ನಾವೇನು ಮಾಡಕ್ಕಾಗಲ್ಲ ಅಂತ ಅಂದ್ಬಿಟ್ಟು ಅವ್ರನ್ನ ನೇರವಾಗಿ ಹೇಳ್ಬಿಡ್ಲಿಲ್ಲ. ಡಿ ಅವ್ರು ಹೇಳ್ಬಿಡ್ಲಿ, ಇಲ್ಲ DC ಅವ್ರು ಹೇಳ್ಬಿಡ್ಲಿ, ಗೊತ್ತಾಗ್ಲಿ ಸಾರ್ವಜನಿಕರಿಗೆ ಗೊತ್ತಾಗ್ಲಿ ಬಿಡಿ ಸರ್. ಅದು ಯಾಕೆ ಹೇಳೋದಿಲ್ಲ ಅವ್ರಂತೂ ಆಮೇಲೆ ಮಂಗ್ಲಮ್ಮ ಅನ್ಬಿಟ್ಟು ಎಲ್ಲಾರು ಶ್ರೀಮಂತಪುರದವ್ರು ಅವ್ರಂತೂ 2 ಸಲ ಆಯ್ತು ನಾವು 1, 2, 3, 4, 5 ಜನ. ಆಮೇಲೆ ಇನ್ನು ಹೆಲ್ಪರ್ಗಳ ಹತ್ರನು 20 ಕೊಡಿ ಅಂದಕ್ಕೆ ಅವ್ರು ನಮ್ 20 ಇಲ್ಲ ಅಂದ್ರೆ ಬುಡ್ನೆಯಲ್ಲಿ ಅವ್ರ ತವ ತೀಸ್ಕೊಂಡು ಅವ್ರ ಸರ್ ಇದು ಮಾತಾಡಿರೋದು ಒಬ್ರು ರಿಟೈರ್ಡ್ ಅದವರು ಮಾತಾಡಿದ್ರು, ಏನಮ್ಮ ನಿಮ್ ದುಡ್ಡು ಬಂದಿದ್ಯಾ ಅಂದ್ರು. ಸರ್ ಬಂದದೆ ಅಂದ್ರು. ಫಸ್ಟ್ ಬಂದು ಸರ್ ವರ್ಕರ್ನ ಬಿಡೋದು ಕುರ್ಮಲ್ಲಮ್ಮ ಅಂತಾಳ ಅವಳು. ಕೇಳಿಸ್ಕೊಳ್ಸ ದಯಮಾಡಿ ಇದು ಹೆಸರನ್ನ ಯಾರು ಪ್ರೆಸ್ ಮೀಟ್ ಮಾಡಿದಾರೆ ನನ್ನ ವಿರುದ್ಧ ಹೋಗಿ ಅದೇ ಫಸ್ಟ್ ಕಲೆಕ್ಟ್ ಮಾಡ್ತಾ ಇರೋದು ಅಂತ ಹೇಳ್ತಾ ಇದಾರೆ. ಯಾರು ಅದ್ರ ಜೊತೆಗೆ ಇವೆಂಟ್ ಅಮೌಂಟ್ ಕೊಡ್ಬೇಕಾಗಿರೋ ಹಂತದಲ್ಲಿ ಸುಮಾರು 100 ಜನ ರಿಟೈರ್ಡ್ ಆಗಿರೋಂಥವ್ರು ಅವರ ಸರ್ ಇದುವರೆಗೆ. ಆ 100 ಜನರಲ್ಲಿ ಇವೆಂಟ್ ಅಮೌಂಟ್ ತಗೊಂಡ್ರವರು 10 ರಿಂದ 20 ಜನ ಇರ್ಬೋದು. ಅದೇ ಇವರೆಲ್ಲಿ ಹೆಸರುಗಳನ್ನ ಪ್ರಸ್ತಾಪ ಮಾಡ್ತಿದ್ದಾರೆ, ಈ ಹೆಸರುಗಳವ್ರ ಮಾತ್ರ ಶ್ರೀಮಂತಪುರದವರು ಮತ್ತೆ ನಮ್ಮ ಲೋಕಲ್ ಟೌನ್ ಅವರು 4-5 ಜನ, ಟೋಟಲ್ 10 ಜನ ತಗೊಂಡಿರ್ಬೋದು. ಯಾಕೆ ಅಂದ್ರೆ 10,000 ಹಣ, ಇವಾಗ 20,000 ರೂಪಾಯಿ ಬೇಡಿಕೆ ಇಟ್ಟು ಅದ್ರ 10,000ಕ್ಕೆ ಫೈನಲ್ ಆಗಿ 10,000 ಕೊಟ್ಟಾದ ನಂತರದಲ್ಲಿ ಅದನ್ನ ಹಣ ಬಿಡುಗಡೆ ಮಾಡಿದ್ದೀನಿ ಅಂತ ಅವ್ರು ಹೇಳ್ತಾರೆ. ಇಷ್ಟು ಪುರಾವೆಗಳಿಂದ ನಾವು ಮಾತಾಡ್ತೀವ. ನಾವು ಸಾರ್ವಜನಿಕ ವಲಯದಿಂದ ಆರೋಪಗಳು ಕೇಳಬರ್ತಾ ಇದೆ. ಅದ್ರ ಜೊತೆಗೆ ಅಂಗನವಾಡಿ ಕಾರ್ಯಕರ್ತರಿಗೂ ಕೂಡ ತೊಂದರೆ ಆಗ್ತದೆ ಅನ್ನೋ ಉದ್ದೇಶ ಇಟ್ಕೊಂಡು ನಾವು ಒಂದು ಜಿಲ್ಲಾಧಿಕಾರಿಗಳಿಗೆ ಮನವಿ ಕೊಟ್ರೆ ಜಿಲ್ಲಾಧಿಕಾರಿಗಳು ಜೊತೆ ಕೈ ಜೋಡಿಸ್ತಾರೆ, ಇದ್ದು ಶಾಮೀಲ್ ಆಯ್ತಾರೆ ಅಂತ ನಾವು ಎಕ್ಸ್ಪೆಕ್ಟೇ ಮಾಡಿರ್ಲಿಲ್ಲ. ಇದು ನಿಜವಾಗ್ಲೂ ಏನ್ ಹೇಳ್ತಾರೆ, ಅದೊಂದು ಪ್ರಜಾಪ್ರಭುತ್ವದ ಒಂದು ಕಗ್ಗೋಲೆ ಅಂತಾನೆ ಹೇಳ್ಬೋದು. ನಿಜವಾಗ್ಲೂ ಜಿಲ್ಲಾಧಿಕಾರಿಗಳಾದಂತವ್ರು ಏನ್ ನಡೀತಿದೆ ಏನ್ ನಡೀತಿಲ್ಲ ಅಥವಾ ಸಂಘಟನೆಯವರು ಬಂದು ಏನೋ ಮನವಿ ಕೊಟ್ಟಿದ್ದಾರೆ ಅಂತ ಹೇಳಿದಾಗ ದಯಮಾಡಿ ಅದನ್ನು ಕುಲಂಕುಷ ಪರಿಶೀಲನೆ ಮಾಡ್ಬೇಕು. ಇಲ್ಲ ಅಂತ ನಮ್ಮನ್ನ ಕೇಳ್ಬೋದಲ್ಲ ಸರ್, ನೀವು ಈ ತರ ಒಂದು ಮನವಿ ಕೊಟ್ಟಿದ್ದಾರಲ್ಲ, ಬನ್ನಿ ನಿಮ್ಮ ಹತ್ರ ಏನ್ ಪುರಾವೆ ಇದೆ ಅಂತ ಕೇಳ್ಬೋದು. ಅವ್ರು ಕೇಳಕ್ಕಿಂತ ಮುಂಚಿತವ್ರು ಕೂಡ ನನ್ಗೇನ್ ಆರೋಪ ಬಂದಿದೆ ಅದನ್ನ ನಾವು ಇಲ್ಲಿ ನಾನು ಅವ್ರಿಗೆ ಆಡಿಯೋನ ಕಳಿಸ್ಕೊಟ್ಟಿದ್ದೀನಿ ಅವ್ರಿಗೆ. ನಾನು ಕೇಂದ್ರಗಳಲ್ಲಿ ಇವರು 1,500,000 ಕಲೆಕ್ಟ್ ಮಾಡ್ತಿದ್ದಾರೆ, ನಮಗೆ ಬರೋದೇ 8,500,000 ಸಂಬಳ, ನಾವೆಲ್ಲಿಂದ ಕೊಡೋದು ಅಂತ ಹೇಳಿದ್ರೆ ಗುರುಮಲ್ಲಮ್ಮ ಅವರು ಹೇಳ್ತಾರೆ. ಆದ್ರೆ ನಾವೆಲ್ಲ ಅಲ್ಲಿ ಹೇಳಿರುವಂತದ್ದು ಸಾರ್ವಜನಿಕರು ಇನ್ನೊಬ್ರು ಹೇಳುವಂಥದ್ದು ಮತ್ತೆ ಅಲ್ಲಿಂದ ಬರೋ ಹಾಲಿನ ಪೌಡರ್ಗಳು ಇವುಗಳನ್ನೆಲ್ಲ ಮಾರಾಟ ಮಾಡಿ ಆ ಮಾರಾಟದಲ್ಲಿ ನಮಗೆ 1,500,000 ಕಮಿಷನ್ ಕೊಡಿ ಅಂತ ಇದೇ ಅಂಗನವಾಡಿ ಕಾರ್ಯಕರ್ತರು ಪ್ರಸ್ತುತ ಇರೋಂಥವ್ರುಗಳದ್ದು ಇದೆ. ನಾವು ಖಂಡಿತ ಅವ್ರ ಹೆಸರುಗಳನ್ನೆಲ್ಲ ಪ್ರಸ್ತಾಪ ಮಾಡ್ತೀವಿ, DC ಅವ್ರ ಹತ್ರನೂ ಹೇಳ್ತೀವಿ, ಅವ್ರು ಮಾತಾಡೋ ಆಡಿಯೋನು ಇದೆ, ಅದನ್ನು ಕೂಡ ಕೊಡ್ತೀವಿ. ಆದ್ರೆ ಅದಕ್ಕೂ ಮುಂಚೆ ಇವ್ರು ಏನ್ ಮಾಡ್ಬೇಕು, ಅವ್ರನ್ನ ಅಮಾನತ್ತು ನಡೆಸ್ಬೇಕು. ಇವ್ರ ಅಧಿಕಾರ ದುರುಪಯೋಗ ಪಡಿಸ್ಕೊಂಡು ಈಗ ನಮ್ಮ ಮೇಲೆ ಎತ್ಕಟ್ಟಿ ಇವಾಗ ನಮ್ಮಲ್ಲಿ ಪ್ರೆಸ್ ಮೀಟ್ ಮಾಡ್ತಿದ್ದಾರೆ ಅಂತಾರೆ. ನಾಳೆ ದಿನ ಆ ಅಂಗನವಾಡಿ ನಮ್ಗೆ ಸಹಾಯ ಮಾಡಿರೋಂತ ಅಂಗನವಾಡಿ ಕಾರ್ಯಕರ್ತರುಗಳಿಗೆ ಹೆಸರನ್ನ ಇದ್ ಮಾಡಿದಾಗ ಇವ್ರ ಅಧಿಕಾರ ದುರುಪಯೋಗ ಪಡಿಸ್ಕೊಂಡು ಅವ್ರನ್ನ ಕೆಲಸಕ್ಕೆ ಏನಾದ್ರು ತೊಂದರೆ ಕೊಡೋಣ ಅನ್ನೋದಕ್ಕೆ ಏನ್ ಗ್ಯಾರಂಟಿ? ನೋಡಿ ಸರ್, ಇಲ್ಲಿ ಕಾಳಗಂದಲ್ಲಿ ಮಾರಾಟ ಆಯ್ತದೆ. ಇದು ಅಂಗನವಾಡಿ ಸಾಮಾನುಗಳು ಕಾಳಗಂದಲ್ಲಿ ಮಾರಾಟ ಆಯ್ತದೆ. ಇದೇ ತರಹದ 18 ವಿಡಿಯೋ ಇದೆ ಸರ್. ಎಲ್ಲಾನು ಕೂಡ CD ಮಾಡಿಸಿಟ್ಟಿದ್ದೀನಿ. ಇಲ್ಲಿ ನಾನು ಏನಕ್ಕೆ ಯಾವ ವಿಚಾರಕ್ಕೆ ನಾನು ಇವತ್ತು ನನಗೆ ಒಂದು ನ್ಯಾಯ ಸಿಗಬೇಕು ಅಂದ್ರೆ ಮೊದಲು ಸಾರ್ವಜನಿಕ ವಲಯದಲ್ಲಿ ಇದು ಪ್ರಚಾರ ಆಗ್ಬೇಕು ಅನ್ನೋ ಉದ್ದೇಶ ಇಟ್ಕೊಂಡು ಇವತ್ತು ಈ ಒಂದು ಪತ್ರಿಕಾಗೋಷ್ಠಿಯಲ್ಲಿ ಕರೀತಾ ಇದೀನಿ. ಇನ್ನೊಂದು 2-3 ದಿನಗಳನ್ನ ಕಳ್ಕೊಂಡು ಮತ್ತೆ ಅಂದರೆಲ್ಲ ಸೇರ್ಕೊಂಡು ಏನ್ ಮಾಡ್ತೀವಿ, ಮತ್ತೆ ಹೋಗಿ DC ಅವ್ರಿಗೆ ಈ ಪುರಾವೆಗಳೆಲ್ಲ ಮಾಡ್ತೀವಿ. ಅದ್ರ ಜೊತೆಗೆ ಯಾವ ಅಂಗನವಾಡಿ ಕಾರ್ಯಕರ್ತಗಳು ವಿಡಿಯೋಗಳಿದೆ ಆ ಎಲ್ಲಾ ಅಂಗನವಾಡಿ ಕಾರ್ಯಕರ್ತರುಗಳು ಕೂಡ ಅಮಾನತ್ತು ನಡೆಸಲೇಬೇಕು. ಇದಕ್ಕೆ ನಮ್ಗೆ ನ್ಯಾಯ ಕೊಡಬೇಕು ಅಂತಂದ್ರೆ ಫಸ್ಟ್ ಇವ್ರು ಸಹಾಯ ಮಾಡ್ತಿರೋ ಅಂತ ಯಾರ್ಯಾರು ಇದಾರೆ, ಇವ್ರು ಈ CDPO ಜೊತೆಗೆ ಯಾರ್ಯಾರು ಕೈ ಜೋಡಿಸಿದ್ದಾರೆ, ಆಮೇಲೆ ಅದ್ರ ಜೊತೆಗೆ ಇನ್ನೊಂದಷ್ಟು ಆಡಿಯೋಗಳು ದಯಮಾಡಿ ಕೇಳಬೇಕು ಅಂತ ಆಸೆ ಪಡ್ತೀವಿ. ರೈತ ಸಂಘಟನೆ ಶ್ರೀಮಂತ ಮತ್ತೆ ನಮ್ಮ ವಕೀಲರಾದಂಥ ಸಿದ್ದೇಶ್ ಸರ್ ಅವರು, ಹಾಗೆ CITನ ಸಂಚಾಲಕರಾದಂಥ ಅವರು, ನಮ್ಮ ಜಾರಕಿಹೊಳಿ ಬ್ರಿಗೇಡ್ನ ಎಲ್ಲ ಪದಾಧಿಕಾರಿಗಳು ಬಂದಿದ್ವಿ. ಕಾರಣ ಬಹುಶಃ ಆಲ್ರೆಡಿ ನಿಮಗೆ ಆಗಲೇ ಹಿಂದೆ ತಿಳಿಸ್ಕೊಟ್ಟಿದ್ದೀವಿ ಅಂತ ಅಂದರೆ, ದಿನಾಂಕ 6ನೇ ತಾರೀಕು ಜಿಲ್ಲಾಧಿಕಾರಿಗಳಿಗೆ ನಾವು ಹೋಗಿ ಗುಂಡ್ಲುಪೇಟೆಯ CDPO ಅವರಿಗೆ ಒಂದು ದೂರನ್ನು ಸಲ್ಲಿಕೆ ಮಾಡಿದ್ವಿ. ಏನಪ್ಪ ಅಂತಂದರೆ ಅವ್ರ ಮೇಲೆ ಹಲವಾರು ಆರೋಪಗಳು ಕೇಳಿಬರ್ತಾ ಇದೆ ಸರ್ ಅಂತ ಹೇಳ್ಬಿಟ್ಟು ನಮಗೆ ಒಂದಷ್ಟು ಸಾರ್ವಜನಿಕ ವಲಯದಿಂದ ಮತ್ತು ಅಂಗನವಾಡಿ ಕಾರ್ಯಕರ್ತಗಳ ಒಂದಷ್ಟು ಜನ ಎಸ್ಪೆಷಲಿ ರಿಟೈರ್ಡ್ ಆಗಿರೋಂಥ ಒಂದು ಮತ್ತು ಪ್ರಸ್ತುತವಾಗಿ ಕೆಲಸ ಮಾಡ್ತಾ ಇರೋಂಥ ಅಂಗನವಾಡಿ ಕಾರ್ಯಕರ್ತರುಗಳು ಕೂಡ ತಮ್ಮಳೆಲ್ಲ ತೋಡ್ಕೊಂಡಿದ್ದಾರೆ. ಯಾಕೆಂದರೆ ಆ ಮಟ್ಟಿಗೆ ಟಾರ್ಚರ್ ಕೊಡ್ತಾ ಇರೋ ಅನ್ನೋ ಒಂದಷ್ಟು ಆರೋಪಗಳನ್ನು ನಮಗೆ ಹೇಳಿದರು. ಸೊ ಅವೊಂದು ಇದನ್ನು ನೋಡಿಕೊಂಡು ಮೇಡಮ್ ಈ ರೀತಿಯೆಲ್ಲ ಆರೋಪಗಳು ಕೇಳಿ ಬರ್ತಾ ಇದೆ. ಅದರಲ್ಲಿ ಪ್ರಮುಖವಾಗಿ ಪ್ರತಿ ಭಾಗ್ಯಲಕ್ಷ್ಮಿ ಬಾಂಡ್ ವಿಚಾರದಲ್ಲಿ 5,000 ಕಲೆಕ್ಟ್ ಮಾಡ್ತಾ ಇದ್ದಾರೆ, ಮತ್ತು ಮಳಿಗೆ
ಮಳಿಗೆ ವಿಚಾರಗಳು, ಸ್ತ್ರೀಶಕ್ತಿ ಮಳಿಗೆ ವಿಚಾರಗಳಿರ್ಬೋದು. ಅದ್ರ ಜೊತೆಗೆ ಹೊಸ ಮಿನಿ ಅಂಗನವಾಡಿಯಿಂದ ಅದನ್ನು ಅಪ್ಗ್ರೇಡೇಷನ್ ಮಾಡಿ ಅಂಗನವಾಡಿ ಮಾಡೋದಕ್ಕೆ, ಅಂಗನವಾಡಿ ಕೇಂದ್ರವಾಗಿ ಮುಖ್ಯ ಅಂಗನವಾಡಿ ಕೇಂದ್ರವನ್ನಾಗಿ ಮಾಡೋದಕ್ಕೆ ಅದರಲ್ಲಿ ಅಮೌಂಟ್ನ ಕಲೆಕ್ಟ್ ಮಾಡ್ತಾ ಇರುವಂಥದ್ದು. ಮತ್ತು ಖಾಲಿಯಾದಂಥ ಜಾಗದಲ್ಲಿ ಭರ್ತಿ ಮಾಡೋದಕ್ಕೆ ಒಂದಷ್ಟು ಅಮೌಂಟ್ಗಳನ್ನ ತಗೊಂಡು ಅದರಲ್ಲೂ ಕೂಡ ಭ್ರಷ್ಟಾಚಾರ ಮಾಡ್ತಾ ಇರೋ ಒಂದು ಆರೋಪಗಳು, ಹಲವಾರು ರೀತಿಯ ಆರೋಪಗಳು ಕೇಳಿ ಬರ್ತಾಯಿತ್ತು. ಅದ್ರ ಜೊತೆಗೆ ಇದರಲ್ಲಿ ಕೆಲವೊಂದಷ್ಟು ಅಂಗನವಾಡಿ ಕಾರ್ಯಕರ್ತರುಗಳು ಕೆಲವು ನಾನು ಎಲ್ಲೂ ಕೂಡ ಅಲ್ಲೂ ಕೂಡ ಮೆನ್ಷನ್ ಮಾಡಿಲ್ಲ, ನಾನು ಕೊಟ್ಟರೆ ಮನವೇ ಎಲ್ಲೂ ಕೂಡ ಅವ್ರಿಗೆ ಸಹಾಯ ಮಾಡ್ತೀರಾ ಅಂತ ಕೆಲವು ಅಂಗನವಾಡಿ ಕಾರ್ಯಕರ್ತರು ಅಂತಂದ್ಬಿಟ್ಟು ನಾನು ಮನವಿ ಕೊಟ್ಟಿದ್ದೆ. ದಿನಾಂಕ 6ನೇ ತಾರೀಕು ನಾವು ಕೊಟ್ಟಾದ ನಂತರ DC ಅವರು ಅವತ್ತೇ ಅವ್ರ ಮೇಲೆ ತನಿಖೆ ಮಾಡಿ ಈ ವಿಚಾರವಾಗಿ ಅಂತ ಹೇಳಿ DD ಅವ್ರನ್ನ ಕರೆದು ನಮ್ಮ ಮುಂದೆನೇ ಹೇಳೋದು. ಆದರೆ ಸುಮಾರು ಇವತ್ತು ಈಗ ಆಲ್ರೆಡಿ 22ನೇ ತಾರೀಕು ಆದರೂ ಕೂಡ 21ನೇ ತಾರೀಕು ಆದರೂ ಕೂಡ ಇವತ್ತಿನವರೆಗೂ ಕೂಡ ಅವ್ರ ಮೇಲೆ ಯಾವುದೇ ರೀತಿಯ ಒಂದು ತನಿಖೆಗೆ ಆದೇಶವನ್ನು ಕೊಟ್ಟಿಲ್ಲ ಅಥವಾ ಅವರಿಗೆ ನೋಟಿಸ್ ಕೂಡ ಇಶ್ಯೂ ಮಾಡೋಂಥ ಕೆಲಸವನ್ನು ಕೂಡ ಆಗಿಲ್ಲ. ಅದ್ರ ಬದಲಾಗಿ CDP ಅವರು ಏನು ಮಾಡ್ತಾರಪ್ಪ ಅಂತಂದರೆ ರಾಜಕಾರಣ ಮಾಡೋಕ್ಕೆ ಶುರು ಮಾಡಿದ್ದಾರೆ. ಇದೇನು ಹೊಸ ಇದೇನಿದೆ ಅಂದ್ರೆ ಸರ್, ಇದು ಮಾತಾಡಿರೋದು ಅಂಗನವಾಡಿ ಕಾರ್ಯಕರ್ತರ ಗಂಡ, ಬೇರೆ ಯಾರು ಅಲ್ಲ ಸರ್. ಕೇಳಿಸ್ತೀವಿ ಸರ್. ಕರೆಕ್ಟಾಗಿ ಕೊಟ್ಟಿಲ್ಲ. ಈಗ ಅಲ್ಲಿ ಬಂದು ಇದಾಗಿಲ್ಲ, ನಾವು ಮೆನ್ಷನ್ ಆಗಿಲ್ಲ ಅಲ್ಲಿ. ಕನ್ಫರ್ಮ್ ಇಲ್ಲ. ಇನ್ಸೂರೆನ್ಸ್ ಫೋನ್ ಮಾಡಿದ್ರ LIC ನಿಮ್ದು ಒಂದು ಕಟ್ಟಿಲ್ಲ ಕಣಪ್ಪ, ಕಟ್ಟಿಲ್ಲ ಅಂತ ಅಲ್ಲಿ ತೋರಿಸ್ತದ. ಇವಾಗ ಕಟ್ಟದ ಅಮೌಂಟ್ ಕಟ್ಟಾಗದ ಅಂತ ಕಟ್ಟಾಗದಂತೇಳಿ ಸಂಬಳ ಕಟ್ ಮಾಡ್ಕೊಳ್ಳೋದು. ಆಮೇಲೆ ಮೊಟ್ಟೆ ದುಡ್ಲಿ ಹೆಂಗ್ ಮಾತಾಡತ್ತಂದ್ರ ಒಂದೊಂದ್ ತಿಂಗಳ ಮೊಟ್ಟೆ ದುಡ್ಡು ಕೊಟ್ಟಿರ್ಲಿವಲ್ಲ, ಆ ಮೊಟ್ಟೆ ದುಡ್ಡು ಏನ್ ಮಾತಾಡಪ್ಪ ಅಂದ್ರ ಅಂಗಡಿ ಕಾರ್ಯಕರ್ತರ ಅಕೌಂಟ್ ಹಾಕ್ಬಿಟ್ಟು ನನಗೆ ಕೊಡಿರೋದು. ಅದನ್ನ ಈಗ ಅದಕ್ಕೆ ಇದ್ ಮಾಡಿರೋದು ನಾವು. ಅದನ್ನ ಅಲ್ಲಿ ಬರ್ದಿವಲ್ಲ, ಮೊಟ್ಟೆ ಹಾಕ್ಬಿಟ್ಟೆಲ್ಲ ಹಾಕಿವಲ್ಲ. 2024ರಲ್ಲಿ ಮೇ ಮತ್ತೆ ಮಾರ್ಚ್ ತಿಂಗಳಲ್ಲಿ 7 ತಿಂಗಳ ಮೊಟ್ಟೆ ಕೊಟ್ಟಿಲ್ಲ ಅಂಗಡಿ ಕಾರ್ಯಕರ್ತೆಯರು. ಯಾಕೆ ಇವ್ರ ಏನದು ಈಗ ಫಲಾನುಭವಿಗಳು ಅಂದ್ರ ಬಸ್ರಿ ಬಾಣಂತಿಯರು ಮಕ್ಕಳೆಲ್ಲ ಅವರು ಮೊಟ್ಟೆ ಕೊಟ್ಟಿಲ್ಲ. ಇವ್ರೇನ್ ಮಾಡ್ರ ಅದಿಟ್ಲಿ ಮೊಟ್ಟೆ ಕೊಟ್ಟಾರ ಅಂತ ತೋರಿಸ್ಕೊಂಡು ಅಂಗಡಿ ಕಾರ್ಯಕರ್ತರಿಗೆ ಅಮೌಂಟ್ ಹಾಕ್ರ. ಒಂದೊಂದು ಅಂಗಡಿಗ 3 ಸಾವಿರ, 4 ಸಾವಿರ, 5 ಸಾವಿರ, 7 ಸಾವಿರ, 10 ಸಾವಿರ ಐತ್ರ ಹಂಗಾಕಳ ದುಡ್ಡ ಹಂಗ ಹಾಕ್ಬಿಟ್ಟು ಅರ್ಧ ಇಸ್ಕೊತಾಳ, ವಾಪಸ್ ಇಸ್ಕೊಳ್ಳಲ್ಲ. ಅರ್ಧ ಇಸ್ಕೊಳ್ಳೋದು. ಈಗ 10 ಸಾವಿರ ಹಾಕಿದ್ರೆ 5 ಸಾವಿರ ಇಸ್ಕೊಳ್ಳೋದು. ಇದೇ ಆರೋಪನೆ ಇದನ್ನ ನಾವು ಕೂಡ ಮೆನ್ಷನ್ ಮಾಡೋದು. ಮೊಟ್ಟೆ ವ್ಯಾಪಾರದಲ್ಲಿ ಹಣ ವಸೂಲಿ ಮಾಡ್ಕೊತಾ ಇದ್ದಾರೆ. ಅದ್ರ ಜೊತೆಗೆ ಇವತ್ತು ಊರಿನ ಗೊತ್ತಾಗಿದ್ದಾನಪ್ಪ ಅಂತಂದ್ರೆ ಪ್ರತಿ ಅಂಗನವಾಡಿ ಕೆಲವೊಂದು ಅವ್ರು ಹೇಳೋ ಪ್ರಕಾರ ಅವ್ರನ್ನೇ ಇಟ್ಕೊಳ್ಳೋಣ, ಅವ್ರ ಹೆಂಡತಿ ಹತ್ರ ಏನ್ ಮಾಡೋರ ಪ್ರತಿ ತಿಂಗಳು 200 ರೂಪಾಯಿ ಡಿಡಕ್ಷನ್ ಮಾಡ್ತಾರಂತೆ ಇನ್ಶೂರೆನ್ಸ್ ಹೆಸರು. ಇವರು ಇನ್ಶೂರೆನ್ಸ್ ಕಂಪ್ನಿಗಳಿಗೆ ಹೋಗ್ಬಿಟ್ಟು ಕೇಳಿದಾಗ ನೀವು ಯಾವ್ದೇ ರೀತಿ ಅಮೌಂಟ್ ಇನ್ಶೂರೆನ್ಸ್ ಕಟ್ಟಿಲ್ಲ ಅಂತ ಹೇಳಿದ್ದಾರೆ. ಬಹುಶಃ ನಮಗ್ ಗೊತ್ತಾದಾಗ ಒಂದಾಗಿರ್ಬೋದು. ಒಟ್ಟು ನಮ್ಮ ತಾಲೂಕಲ್ಲಿ 300 ಜನ ಅಂಗನವಾಡಿ ಕೇಂದ್ರಗಳಿದೆ. ಎಷ್ಟು ಜನಕ್ಕೆ ಸರ್? 100 ಜನಕ್ಕೆ ಮಾಡೋದು ಎಷ್ಟಾಯ್ತು ಸರ್? 250 ರೂಪಾಯಿ ಅಂತಂದ್ರೆ 25,000 ರೂಪಾಯಿ ಅಲ್ಲ ಆಗೋಯ್ತಲ್ಲ ಸರ್ ಪ್ರತಿ ತಿಂಗಳು. ಬರೀ ಒಂದು ಸ್ಕ್ಯಾಮ್ ಇಂದ ಅವ್ರು 25,000 ರೂಪಾಯಿ ದುಡಿತಾರೆ ಅಂತಂದ್ರೆ ನಾವು ಮೆನ್ಷನ್ ಮಾಡಿರೋ ಸುಮಾರು 10ರಿಂದ 12 ಸ್ಕ್ಯಾಮ್ಗಳೈತಾನೆ. ಅವ್ರು ಭ್ರಷ್ಟಾಚಾರ ಏನ್ ಮಾಡ್ತಿದಾರೆ ಅಂತ ಹೇಳ್ತಿದ್ದೀವಿ ನಾವು. 10ರಿಂದ 12 ಭ್ರಷ್ಟಾಚಾರಗಳು ನಡೀತಾ ಇದೆ ಅಂತ ಹೇಳ್ತಾ ಇದ್ದೀವಿ. ಇದಕ್ಕೆಲ್ಲ ಯಾರು ಕುಮ್ಮಕ್ ಕೊಡ್ತಾ ಇದ್ದಾರೆ? ಜಿಲ್ಲಾಧಿಕಾರಿಗಳಿಗೆ ನಾವು ಮನವಿ ಕೊಟ್ಟಾಗ ಅವ್ರು ಯಾಕೆ ಇದುವರೆಗೂ ಆಕ್ಷನ್ ತಗೋತಾರೆ ಅನ್ನೋದಕ್ಕೆ ಖಂಡಿತವಾಗ್ಲೂ ನಮ್ಗೆ ಉತ್ತರ ಬೇಕೇ ಬೇಕಾಗಿದೆ. ಈಗ ಅದ್ರ ಜೊತೆಗೆ ಏನ್ ಹೇಳಿದಾರೆ ಅಂದ್ರೆ ಗುರುಮಲ್ಲನ್ನವರು ಇನ್ನೂ ಒಂದು ಹೆಜ್ಜೆ ಮುಂದೆ ಹೋಗಿದ್ದಾರೆ. ಏನಪ್ಪಾ ಅಂತಂದ್ರೆ ನನ್ನ ವಿರುದ್ಧವಾಗಿ ಸತೀಶ್ ಜಾರಕಿಹೊಳಿ ಅವರ ಹತ್ರ ಹೋಗಿ ಕಂಪ್ಲೇಂಟ್ ನ ಕೊಡ್ತೀವಿ, ನೀವು ಅವರ ಹತ್ರ ಆರೋಪನ ಸಾಬೀತುಪಡಿಸ್ತಿಲ್ಲ ಅಂತಂದ್ರೆ. ಈಗ ನನಗೆ ಯಾರು ಹೇಳಿದ್ರು, ಯಾವ ರೀತಿಯಾಗಿ ನನಗ್ ದೂರ ಬಂದಿತ್ತು ಅನ್ನೋದನ್ನ ನಾನು ಇವತ್ತು ಸಾಬೀತು ಮಾಡಿದ್ದೀನಿ. ಇದ್ರ ಮೇಲೂ ಅವ್ರಿಗೆ ಬೇಕೇ ಬೇಕು ಅನ್ನೋದಾದ್ರೆ ದಯಮಾಡಿ ಅವರೇ ಒಂದು ನಿಗದಿ ಪಡಿಸ್ಲಿ. ಗುರುಮಲ್ಲಮ್ಮ ಅವರೇ ನೇರವಾಗಿ ಹೇಳ್ತಿದ್ದೀನಿ ನಾನು ನಿಮಗೆ, ನೀವು ಹೋಗ್ಲಿ CDP ಅವರಾಗಲಿ ಯಾರಾದ್ರೂ ಬನ್ನಿ, ಸತೀಶ್ ಜಾರಕಿಹೊಳಿ ಹತ್ರ ನೇರವಾಗಿ ಬನ್ನಿ. ನನ್ನ ಹತ್ರ ಇರೋ ಒಂದಷ್ಟು ಏನು ಆಧಾರಗಳಿದೆ, ಜೊತೆ ಒಂದಷ್ಟು ವಿಡಿಯೋಗಳಿದೆ, ಎಲ್ಲವೂ ಕೂಡ ನಿಮ್ಮಿಂದನೇ ರಾಜ್ಯಾದ್ಯಂತ ಬಹಿರಂಗ ಆಗ್ಬಿಡ್ಲಿ. ನಾವು ಈ ನಮ್ಮ ಜಿಲ್ಲೆಯಲ್ಲಿ ಮಾತ್ರ ಇಲ್ಲಿವರೆಗೆ ಇದು ಪ್ರಸ್ತಾಪ ಆಗುತ್ತೆ ಅಂತ ಅನ್ಕೊಂಡಿದ್ವಿ. ನೀವು ಬೆಂಗಳೂರು 23 ತಾರೀಕು ಸ್ಟ್ರೈಕ್ ಮಾಡಕ್ಕೆ ಅಂತ ಬೆಂಗಳೂರಿಗೆ ಹೋಯ್ತಾನೆ ಇದ್ರಿ ನೀವೆಲ್ಲರೂ ಅಂಗನವಾಡಿ ಕಾರ್ಯಕರ್ತರಿಗೆ. ಎಲ್ಲಾರು ಕರ್ಕೊಂಡು ಅಲ್ಲಿಗೆ ಬಂದ್ಬಿಡಿ, ಅದೇ ಜಾಗದಲ್ಲಿ ಇರ್ತೀರಾ. ಯಾರ ವಿಡಿಯೋ ಇರ್ತೀರ ಅವೆಲ್ಲ ಸಸ್ಪೆನ್ಷನ್ ಆಗ್ಬಿಡ್ಲಿ ಬಿಡಿ. ಇಲ್ಲೇನೆ ಜಾರಕಿಹೊಳಿ ಮುಂದೆನೇ ಆಗ್ಬಿಡ್ಲಿ ಬಿಡಿ ಸರ್. ನಮಗೂ ಬಹಳ ಇದೊಂದು ಒಳ್ಳೆ ಮೈಲೇಜ್ ಅಲ್ಲ ನಮ್ಗೆ ಇದು. ನಾವು ಅವ್ರಿಗೂ ಗೊತ್ತಾಗ್ಲಿ ನಾವು ಆರೋಪಗಳು ಮಾಡ್ತೀವಿ ಅಂತಂದ್ರೆ ಯಾವ ರೀತಿಯಾಗಿ ನ್ಯಾಯಯುತವಾದಂತ ಒಂದು ಆರೋಪಗಳನ್ನ ಮಾಡ್ತಾರೆ ಅವರು. ಸಾಕ್ಷಿ ಆಧಾರಗಳಿಂದ ಯಾವುದನ್ನು ಮಾಡಲ್ಲ ಇವರು ಅನ್ನೋದನ್ನ ಅವ್ರ ಗಮನಕ್ಕೂ ಬಂದ್ಬಿಡ್ಲಿ ಬಿಡಿ. ಇನ್ನೂ ಬಹಳ ಸಂತೋಷ. ಅವರೇನಿಗೆ ಡೇಟ್ ನಿಗದಿಪಡಿಸ್ಲಿ ಸರ್, ಸಮಯನೇ ನಿಗದಿಪಡಿಸ್ಲಿ. ಇಲ್ವಾ 23 ತಾರೀಕು ಅವ್ರು ಎಷ್ಟು ದಿನ ಇರ್ತಾರೆ ಬೆಂಗಳೂರಲ್ಲಿ, ಅಷ್ಟು ದಿನದಲ್ಲಿ
ನಮ್ ಸಾಹೇಬ್ರು ಯಾವತ್ತು ಇರ್ತಾರೆ ಅಂತ ನಾನೇ ಡೇಟ್ ಮತ್ತೆ ಟೈಮಿಂಗ್ ಇವ್ರಿಗೆ ಆಗಂತ ಡೇಟ್ ಟೈಮಿಂಗ್ ನ ನನಗೊಂದು ಅರ್ಧ ಗಂಟೆ ಇಲ್ಲ 1 ಅವರ್ ಬೇಕೇ ಬೇಕು ಸರ್ ಅಂತ ಕೇಳ್ಕೊಂಡು ನಾನೇ ನಿಗದಿಪಡಿಸ್ತೀನಿ. ಇಂಥ ದಿನ ಅಂತ ಇವರೇ ಹೇಳಿ ಸರ್, ಟೈಮಿಂಗ್ ನಾನೇ ಕೊಡಿಸ್ತೀನಿ ಸರ್.